ಅಸ್ಸಲಾಮು ಅಲೈಕುಮ್. ಬನ್ನಿ, ಇವತ್ತು 10 ನಿಮಿಷದಲ್ಲಿ ನಾವು ಬೂತಾಯಿ ಮಸಾಲ ಫ್ರೈ ಮಾಡ್ತೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೇನೆ. ಸೂಪರ್ ಆಗುತ್ತೆ. ಗಂಜಿಗೆ ಆದರೂ, ಚಪಾತಿಗೆ, ರೈಸಿಗೆ ಎಲ್ಲದಕ್ಕೂ ಸೂಪರ್ ಟೇಸ್ಟಿಯಾದ ಬೂತಾಯಿ ಫ್ರೈ. ಮಸಾಲ ರೆಡಿ ಮಾಡುವ ಕರಿಬೇವು ಸೊಪ್ಪು ಮತ್ತು ಮೆಣಸು ತೆಗೆದಿದ್ದೇನೆ. ಆಮೇಲೆ ಹುಳಿ, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆತ್ತೆ ಅರಸಿನ ಹುಡಿ ಇದೆಲ್ಲ ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಾಗಿ ರುಬ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ರುಬ್ಕೊಳ್ಬೇಕು. ಒಂದು ಅಂದಾಜಿನಲ್ಲಿ ಹಾಕಿದರೆ ಆಯಿತು. ಆಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೇನೆ. ಅದು ರುಬ್ಬಿದ ನಂತರ ಅದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ. ತೆಂಗಿನ ಎಣ್ಣೆ ಹಾಕಿ, ಬೇರೆ ಯಾವುದು ಎಣ್ಣೆ ಹಾಕಬೇಡಿ. ತೆಂಗಿನ ಎಣ್ಣೆ ತುಂಬ ಟೇಸ್ಟಿ ಆಗುತ್ತೆ. ಎಣ್ಣೆ ಬಿಸಿ ಆಗಲಿ. ಬಿಸಿಯಾದ ನಂತರ ಅದಕ್ಕೆ ನಾನು ಹಾಕ್ತಿದ್ದೇನೆ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಸ್ವಲ್ಪ ಪಟ ಅಂತ ಹೇಳುವಾಗ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತು ಒಂದು ಕಾಯಿ ಮೆಣಸು ಹಾಕ್ತಿದ್ದೀನಿ. ನಿಮಗೆ ಬೇಕಾದರೆ 2 ಕಾಯಿ ಮೆಣಸು ಹಾಕ್ಬೋದು, ಸ್ವಲ್ಪ ಖಾರ ಬೇಕಾದರೆ. ಅದು ಮತ್ತು ಸ್ವಲ್ಪ ಫ್ರೈ ಆದ ನಂತರ ನಾನು ಹಾಕ್ತಾ ಇದ್ದೇನೆ. ಅದು ಮಸಾಲ ನಾವು ಸಣ್ಣಾಗಿ ರುಬ್ಕೊಂಡಿದ್ದೆ ನೋಡಿ, ಅದು ಹಾಕ್ತಾ ಇದ್ದೀನಿ. ಸಣ್ಣಾಗಿ ರುಬ್ಕೊಳ್ಳಿ. ನನ್ನ ಮೆಣಸು ಖಾರ ಇಲ್ಲ. ಇದು ಮಸಾಲವಾಗಿ ನೋಡಿ, ಇದು ಖಾರ ಇಲ್ಲ ಮೆಣಸು, ಕಲರ್ ಮಾತ್ರ ಇದ್ದು ಮೆಣಸು. ಇದು ತುಂಬ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಯಾಕಂದರೆ ಇದು ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಸ್ವಲ್ಪ ಡ್ರೈ ಆದ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡಿ. ಸ್ವಲ್ಪ ನಿಮಗೆ ಅಡಿ ಹಿಡಿಯುತ್ತೆ ಅಂತ ಅನಿಸುವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. ನೀವು ಎಷ್ಟು ಒಳ್ಳೆ ಫ್ರೈ ಮಾಡ್ತೀರಾ ಮಸಾಲವನ್ನು, ಅಷ್ಟು ಒಳ್ಳೆ ನಿಮಗೆ ಟೇಸ್ಟಿಯಾಗಿ ಬರುತ್ತೆ. ಈ ಥರ ನೀರು ಹಾಕಿ ಫ್ರೈ ಮಾಡ್ತಾ ಹೋಗಬೇಕು. ಅದರ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಫ್ರೈ ಆಗಲಿ. ಮತ್ತು ನಾನು ಮುಚ್ಚಿ ಇಡಬೇಕು. ನೋಡಿ, ಈ ಥರ ತುಂಬ ಡ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ನೀರು ಹಾಕ್ತವ್ರೆ. ಡ್ರೈ ಆಗ್ತಾ ಬರುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬರಬೇಕು. ಈ ಥರ ಈಗ ನಾನು ಮುಚ್ಚಿಡ್ತೇನೆ. ನೋಡಿ, ಈಗ ಮುಚ್ಚಿ ನೋಡಿ, ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ. ಈ ಟೈಮಲ್ಲಿ ನಾನು ಬೂತಾಯಿಯನ್ನು ಹಾಕ್ತಿದ್ದೇನೆ, ಕಟ್ ಮಾಡಿ ಕ್ಲೀನ್ ಮಾಡಿ. ಈಗ ಬೂತಾಯಿದು ಸೀಸನ್. ಈ ಥರ ಮಾಡಿ ಒಂದು ಸರ್ತಿ ಟ್ರೈ ಮಾಡಿ. ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಎಲ್ಲ ಬೂತಾಯಿಯನ್ನು ಹಾಕಿ ಒಳ್ಳೆಯಿಂದ ಈ ಥರ ಮಾಡಿಕೊಳ್ಬೇಕು. ಇನ್ನು ಮೇಲೆಗಡೆ ಎಲ್ಲ ಮಸಾಲೆ ಫುಲ್ಲು ಹಾಕಿ ಸ್ವಲ್ಪ ಬಾಯ್ಲ್ ಬರಲಿ. ಆಮೇಲೆ ಅದನ್ನು ಈ ಥರ ಈ ಥರ ಮಿಕ್ಸ್ ಮಾಡಬೇಕು. ಚಮಚ ಹಾಕಬೇಡಿ, ಇಲ್ಲಾಂದರೆ ಮೀನು ನಿಮಗೆ ಮುಳ್ಳು ಬರುತ್ತೆ, ಮೀನೆಲ್ಲ ಕೆಳಗಿರುತ್ತೆ. ಸೊ ಆಮೇಲೆ ಗ್ಯಾಸನ್ನು ನಾನು ಆಫ್ ಮಾಡ್ತಿದ್ದೀನಿ. ಒಂದು ಬಾಯ್ಲ್ ಬಂದರೆ ಸಾಕು. ನೋಡಿ, ಈ ಥರ ಡ್ರೈ ಆಗುತ್ತೆ ಚಪ್ಪೆದ ನಂತರ. ಜಾಸ್ತಿ ಬಾಯ್ಲ್ ಮಾಡಬೇಡಿ, ಮೀನು ಮತ್ತೆ ಫುಲ್ಲು ಬೇಯುತ್ತೆ. ಮತ್ತು ಮುಳ್ಳು ಬೇರೆ ಆಗುತ್ತೆ, ಮೀನು ಬೇರೆ ಆಗುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಸೂಪರ್ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ. ಲಾಸ್ಟಿಗೆ ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಆಮೇಲೆ ಗ್ಯಾಸನ್ನು ಆಫ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ.